टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಬೆಂಗಳೂರಿನಲ್ಲಿ ಮಧ್ಯರಾತ್ರಿಯ ನಂತರ ಸುರಿದಂತಹ ಭಾರೀ ಮಳೆಗೆ ಅನೇಕ ಬಡಾವಣೆಗಳಲ್ಲಿ ನೀರು ನಿಂತಿರುವಂತದ್ದು. ಸದ್ಯ ನಾನೀಗ ಲಕ್ಕಸಂದ್ರದಲ್ಲಿರುವಂತಹ ಪುಕ್ರಾಜ್ ಬಡಾವಣೆಯ 2ನೇ ಕ್ರಾಸ್ನಲ್ಲಿದ್ದೀನಿ. ಈ ಒಂದು ಮನೆಯ ಮುಂದ್ಗಡೆ ಯಾವ ರೀತಿಯಾಗಿ ಪರಿಸ್ಥಿತಿ ಇರೋದನ್ನ ನಿಮಗೆ ದೃಶ್ಯದಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಮಧ್ಯರಾತ್ರಿ 2-3 ಗಂಟೆಯ ನಂತರ ಸುರಿದಂತಹ ಸುಮಾರು ಭಾರೀ ಮಳೆಗೆ ಇಲ್ಲಿನ ಪರಿಸ್ಥಿತಿ ಈ ರೀತಿಯಾಗಿ ಆಗಿರುವಂತದ್ದು. ಇಲ್ಲಿನ ಏನ್ ರಸ್ತೆ ಬದಿ ಇದ್ದಂತಹ ಡ್ರೈನೇಜ್ ವಾಟರು ಮತ್ತು ಈ ಒಂದು ತಗ್ಗು ಪ್ರದೇಶ ಏನಿದೆ, ಈ ತಗ್ಗು ಪ್ರದೇಶದಲ್ಲಿ ನೀರು ನಿಂತ್ಕೊಂಡ ಕಾರಣಕ್ಕಾಗಿ ಮಳೆ ನೀರು ಜೊತೆಗೆ ಡ್ರೈನೇಜ್ ನೀರು ಎರಡೂ ನಿಂತ್ಕೊಂಡ ಕಾರಣ ಈ ಒಂದು ಮನೆಗಳ ಒಳಗೆ ನೀರು ನುಗ್ಗಿರುವಂತಹ ದೃಶ್ಯಗಳನ್ನ ನೀವು ನೋಡಬಹುದು. ಸದ್ಯಕ್ಕೆ ಈಗ ಈ ಒಂದು ಮನೆಯ ಒಳಗಡೆ ನಾನು ಹೋಗ್ತಾ ಇದ್ದೀನಿ. ಮನೆಯ ಒಳಗಡೆ ಹೋಗ್ತಾ ಇರುವಂತದ್ದು ಸುಮಾರು 3-4 ಗಂಟೆ ಸುಮಾರಿಗೆ ಮನೆಯ ಒಳಗಡೆ ನೀರು ನುಗ್ಗಿ ಈ ರೀತಿಯಂತ ಒಂದು ಅವಾಂತರ ಸೃಷ್ಟಿಯಾಗಿರೋದು. ನಿದ್ದೆಯಲ್ಲಿದ್ದಂತಹ ಮನೆಯವರನ್ನ ಈ ಒಂದು ಮಳೆ ನೀರು ಎಬ್ಬಿಸಿ ಅವರಿಗೆ ಈ ರೀತಿಯಾಗಿ ಸಮಸ್ಯೆಯನ್ನ ನೀಡ್ತಾ ಇರುವಂತಹ ದೃಶ್ಯವನ್ನ ಕಾಣಬಹುದು. ನೀವು ಇಲ್ಲಿ ನೋಡಿ, ಈ ದೃಶ್ಯದಲ್ಲಿ ನೀವು ಕಾಣಬಹುದು ಮನೆಯ ಸಾಮಗ್ರಿಗಳೆಲ್ಲ ನೀರು ಪಾಲಾಗಿರುವಂತದ್ದು. ಇಲ್ಲಿನ ಅಡಿಗೆ ಮನೆ ಆಗಿರ್ಬೋದು, ಇಲ್ಲೊಂದು ಫ್ರಿಡ್ಜ್ ಇದೆ, ಫ್ರಿಡ್ಜ್ ಸಹ ಮಳೆಯ ನೀರು ಒಳಗಡೆ ನುಗ್ಗಿದಂತಹ ರಭಸಕ್ಕೆ ಇಲ್ಲಿ ಫ್ರಿಡ್ಜ್ ಸಹ ಕೆಳಗಡೆ ಬಿದ್ದಿರುವಂತದ್ದು. ಮನೆಯ ಒಳಗಡೆಯ ಎಲ್ಲಾ ಸಾಮಾನುಗಳು ಸಹ ಈ ರೀತಿಯಾಗಿ ಚೆಲ್ಲಾಪಿಲ್ಲಿಯಾಗಿ ನೀರಿನಲ್ಲಿ ಮುಳುಗಿರುವಂತಹ ದೃಶ್ಯವನ್ನ ಕಾಣಬಹುದಾಗಿದೆ. ಇಲ್ಲಿ ನೋಡಿ, ಈ ಒಂದು ಹಾಲ್ ಏನಿದೆ, ಹಾಲ್ ಒಳಗಡೆ ಆಗಿರ್ಬೋದು, ಅಡಿಗೆ ಮನೆ ಮತ್ತೆ ಇಲ್ಲಿ ದೇವ್ರ ಮನೆ ಏನಿದೆ, ಎಲ್ಲ ಕಡೆನೂ ಸಹ ಮಳೆಯ ನೀರು ನುಗ್ಗಿ ಈ ರೀತಿಯಿಂದ ಒಂದು ಅವಾಂತರ ಸೃಷ್ಟಿಯಾಗಿರುವಂತದ್ದು. ಇಲ್ಲಿನ ಮನೆಯ ನಿವಾಸಿಗಳೇನಿದ್ದಾರೆ, ಇವರು 3 ಗಂಟೆಗೆನೆ ಈ ಒಂದು ಮಳೆಯ ನೀರಿನ ಒಂದು ಪರಿಣಾಮ ಏನಿದೆ, ಇದರಿಂದಾಗಿ ಎಲ್ಲರೂ ಸಹ ಎದ್ದು ಮನೆಯೊಳಗಡೆ ನುಗ್ಗಿದಂತಹ ನೀರನ್ನ ಹೊರಹಾಕಲು ನಿರಂತರವಾಗಿ ಪ್ರಯತ್ನವನ್ನ ಪಡ್ತಾ ಇರುವಂತದ್ದು. ಸದ್ಯಕ್ಕೆ ನಾನು ಮನೆಯ ಮಹಿಳೆಯೊಬ್ಬರನ್ನ ಮಾತಾಡಿಸ್ತಾ ಇದ್ದೀನಿ. ಮೇಡಮ್, ಎಷ್ಟೊತ್ತಲ್ಲಿ ಈ ರೀತಿ ಆಗ್ತು ಮೇಡಮ್? ನಮ್ಗೆ 2 ಗಂಟೆಯಿಂದ ಸ್ಟಾರ್ಟ್ ಆಗಿದೆ ಸರ್. ನಮ್ಮ ಮಳೆಗೆ ಇಲ್ಲ, ಮಕ್ಕಳೆಲ್ಲ ಹಂಗೆ ಇದಾಗ್ತಾ ಇದ್ದಾರೆ. ಮಕ್ಕಳನ್ನ ಹೆಂಗ್ ಕಂಟ್ರೋಲ್ ಮಾಡೋದು, ನಾವ್ ಹೆಂಗಿರೋದು ಅಂತ ನಮ್ಗೆ ಭಯ ಬಿಟ್ಟಿದೆ ಸರ್. ಎಷ್ಟು ಜನ ಇದ್ರಿ ಮನೆಯಲ್ಲಿ? ಮಳೆ ನೀರಿಗೆ ಏನೇನು ಹಾನಿಯಾಗಿದೆ? ಬೇರೆ ಮಕ್ಕಳು ಚಿಕ್ಕ ಮಕ್ಕಳು 4 ಜನ ಇದ್ರು, ನಾವು 3 ಜನ ದೊಡ್ಡವರು 4 ಜನ ಇದ್ವಿ ಸರ್. ಎಷ್ಟೊತ್ತಲ್ಲಿ ನಿಮ್ಗೆ ಮನೆ ಒಳಗಡೆ ನೀರು ನುಗ್ಗಿದ್ದು ಮೇಡಮ್? ಅದೇ 2-3 ಗಂಟೆ ಒಳಗಡೆ ನುಗ್ಗಿದ್ದು ಸರ್. ಅಷ್ಟೊತ್ತಿಂದ ನಾವು ಎಚ್ಚರವಾಗಿ ಎಷ್ಟು ಕಂಟ್ರೋಲ್ ಮಾಡಿದ್ರು ನಮ್ಗೆ ನಿಂತ್ಕೊಳ್ಳಿಕ್ಕಿಲ್ಲ, ಕೂತ್ಕೊಳ್ಳಿಕ್ಕಿಲ್ಲ, ತುಂಬಾ ತೊಂದರೆ ಆಗ್ತಾ ಇದೆ ಸರ್ ನಮ್ಗೆ. ಅಲ್ಲ, ಫ್ರಿಡ್ಜ್ ಎಲ್ಲ ಕೆಳಗಡೆ ಬಿದ್ದಿದೆ ಅಂದ್ರೆ ಯಾವ ರೀತಿಯಾಗಿ ನೀರು ಒಳಗಡೆ ಬಂತು? ಸಡನ್ ಆಗಿ ಒಳಗೆ ಬಂದ್ಬಿಟ್ಟಿದೆ ಸರ್. ನಾವು ಅವಾಗ್ಲೂ ಆಚೆ ಹೋಗಿ ನೋಡ್ತಾ ಇದ್ದೀವಿ, ಕಮ್ಮಿ ಇತ್ತು. ಆಮೇಲೆ ಬಂದು ನೋಡಿದ್ರೆ ಎಲ್ಲ ಮನೆಗೆ ನುಗ್ಗಿದೆ ಸರ್. ಯಾರು ಅಧಿಕಾರಿಗಳು ಬರೋದು ಅಥವಾ ನೀರನ್ನ ಹೊರಗಡೆ ಮಾಡಕ್ಕೆ? ಯಾರು ಬಂದಿಲ್ಲ ಸರ್. ನಾವು ಫೋನ್ ಮಾಡ್ತಾ ಇದ್ದೀವಿ, ಫೋನೇ ತೆಗಿತಾ ಇಲ್ಲ ಸರ್. ಓಕೆ, ಇದು ಇಲ್ಲಿನ ಮನೆಯ ಮಹಿಳೆಯೊಬ್ಬರ ಮಾತಾಗಿರುವಂತದ್ದು. ಇನ್ನು ಸ್ಥಳೀಯ ನಿವಾಸಿ ಕೂಡ ನಮ್ಮ ಜೊತೆ ಇದ್ದಾರೆ. ಸರ್, ನಿಮ್ಮ ಏರಿಯಾದಲ್ಲಿ ಈ ರೀತಿಯಾದಂತಹ ಮಳೆ ನೀರು ಅವಾಂತರ ಸೃಷ್ಟಿಯಾಗಿದೆ, ಏನ್ ಹೇಳ್ತೀರಾ ಸರ್? ಏನು ಹೇಳೋದು, ಮೊದಲೇ ಇದು ಡೌನ್ ಇತ್ತು, ಡೌನ್ ಬರೋ ನೀರೆಲ್ಲ ನುಗ್ತಾ ಇತ್ತು ಮನೆಗಳಿಗೆ. ಈಗ ಮೆಟ್ರೋ ಹೈಟ್ ಮಾಡವ್ರೆ, ಆ ನೀರು ಹಿಂಗೆ ರೋಡಲ್ಲಿ ಬರೋ ನೀರೆಲ್ಲ ಸೈಡ್ಗಳಲ್ಲಿ ಎಲ್ಲ ನುಗ್ಗಿಬಿಟ್ಟು ಈ ಥರ ರಾಜಕಾಲುವೆಗಳಿಗೆ ಹೋಗೋದು, ಈ ಥರ ಇನ್ನೂ ಜಾಸ್ತಿ ಆಗಿದೆ. ಅಂದ್ರೆ ಪ್ರತಿ ಬಾರಿ ಮಳೆ ಬಂದಾಗ್ಲೂ ಈ ರೀತಿ ಆಗುತ್ತೆ? ಇವತ್ತು ಬಾರಿ ಮಳೆ ಬಂದಾಗೆಲ್ಲ ಇದೇ ಸಮಸ್ಯೆ. ಅಧಿಕಾರಿ ಗಮನಕ್ಕೆ ಏನೋ ತಂದಿದ್ದೀರಾ? ಅಧಿಕಾರಿ ಗಮನಕ್ಕೆ ಇವ್ರು ತಂದವರಂತೆ, ನನಗೆ ಗೊತ್ತಿಲ್ಲ. ನಾನು ಇದು ಅವರ ಫ್ರೆಂಡ್ಸು, ಅದರಿಂದ ನಾನು ಫೋನ್ ಮಾಡಿದಾಗ ನಾನು ಬಂದು ಮಕ್ಕಳನ್ನೆಲ್ಲ ಚಿಕ್ಕ ಮಕ್ಕಳೆಲ್ಲ ಇದ್ದರು, ಮಕ್ಕಳನ್ನೆಲ್ಲ ನಮ್ಮ ಮನೆಗೆ ಶಿಫ್ಟ್ ಮಾಡಿದ್ದೀವಿ. ಓಕೆ, ಇನ್ನು ಹೊರಗಡೆ ನಾವು ಮತ್ತೆ ಈಗ ಮನೆಯಿಂದ ಹೊರಗಡೆ ಹೋಗುವಂತ ಈ ಒಂದು ದೃಶ್ಯವನ್ನ ತೋರಿಸ್ತಾ ಇದ್ದೀನಿ. ಮನೆಯ ಒಳಗಡೆ ಬಂದಿರುವಂತಹ ನೀರು ಯಾವ ರೀತಿಯಾಗಿ ಇಲ್ಲಿ ನಿಂತಿದೆ ಅನ್ನೋದನ್ನ ನಾವು ನೋಡ್ಬೋದು. ಕಾಂಪೌಂಡ್ ನ ಒಳಗಡೆಯೂ ಸಹ ಇಲ್ಲಿ ನೀರು ನಿಂತಿದೆ. ಸದ್ಯಕ್ಕೀಗ ಈ ಒಂದು ಸ್ಥಳಕ್ಕೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಸಹ ಬಂದಿದ್ದಾರೆ. ಅಗ್ನಿಶಾಮಕ ದಳದ ಸಿಬ್ಬಂದಿ ಮೋಟರ್ನ ಹಾಕಿ ನೀರನ್ನ ಇಲ್ಲಿ ಮನೆಗಳಿಗೆ ನುಗ್ಗಿದಂತಹ ನೀರಾಗಿರ್ಬೋದು ಅಥವಾ ಈ ಒಂದು ರಸ್ತೆಯಲ್ಲಿ ನಿಂತಿದ್ದಂತಹ ನೀರಾಗಿನ ಹೊರ ಹಾಕುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ದೃಶ್ಯದಲ್ಲಿ ನಿಮಗೆ ನಾನು ತೋರಿಸ್ತೀನಿ. ಈ ಒಂದು ರಸ್ತೆಯ ಕೊನೆಯಲ್ಲಿ ಅಗ್ನಿಶಾಮಕ ದಳದ ಸಿಬ್ಬಂದಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅದೇ ಇಲ್ಲಿನ ಸ್ಥಳೀಯರು ಸಹ ಇನ್ನೂ ಇದ್ದಾರೆ, ಅವ್ರನ್ನ ನಾವು ಮಾತಾಡಿಸ್ತಾ ಹೋಗ್ತೀನಿ. ಸರ್, ಎಷ್ಟೊತ್ತಲ್ಲಿ ಈ ರೀತಿ ಸಮಸ್ಯೆ ಆಗ್ತು ಸರ್? ಸರ್, ಇದು ಒಂದು 1.5 ಅವರ್ ಮುಂಚೆಯಿಂದ ಬಂತು ಸರ್ ಮಳೆ ಬಂದರೆ 5 ನಿಮಿಷಕ್ಕೆ ಸರ್ ನಮ್ಮ ಮನೆ ತುಂಬಿ ತುಳುಕಾಗ್ತಾ ಇದೆ ಸರ್. ನಿನ್ನೆನೂ ಬಂದಿತ್ತು ಮಳೆ, ನಿನ್ನೆ ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ವಿ. ಇದಕ್ಕಿಂತ ವರ್ಷಾಗಿ ಬಂದಿತ್ತು. ಇವತ್ತು ಅದೇ ಥರ ಬರ್ತಾ ಇದೆ. ಇನ್ನು 4-5 ದಿವಸಕ್ಕೆ ಇದೇ ಥರ ಇದ್ರೆ ನಾವು ಜೀವನ ಮಾಡೋದಾ ಬಿಡೋದಾ? ನಾವು ಬೆಂಗಳೂರಲ್ಲಿ ಇದ್ದೀವ ಇಲ್ಲ ಯಾವುದೋ ಸಮುದ್ರದಲ್ಲಿ ಇದ್ದೀವ ಅಂತಲೇ ಗೊತ್ತಾಗ್ತಾ ಇಲ್ಲ. ನಮ್ಮ BBMP ಅವ್ರು ಏನು ಮಾಡ್ತಾರೋ, ಇವ್ರು ಏನು ಮಾಡ್ತಾರೋ, ಅದು ಏನೋ ಸರ್ ನನಗಂತೂ ಗೊತ್ತಾಗ್ತಾ ಇಲ್ಲ. ಈ ಸಾರ್ವಜನಿಕ ಜನರಿಗೆ ಈ ಥರ ಪ್ರಾಬ್ಲಮ್ ಆದರೆ ಹೆಂಗೆ ಸರ್ ಜೀವನ ಮಾಡೋದೇ ಕಷ್ಟ ಆಗುತ್ತೆ ಸರ್. ದಯವಿಟ್ಟು ಅದು ಏನು ಮಾಡ್ತಿರೋ ಸರ್, ನನಗಂತೂ ತಲೆ ಕೆಟ್ಟೋಗಿದೆ. ನಮ್ಮ ಮನೇಲಂತೂ TV ಇನ್ನೂ ಏನಿಲ್ಲ ಸರ್,
ಎಲ್ಲ ಹೋಗಿದೆ. ಇದಕ್ಕೆ ಯಾರು ಕೊಡ್ತಾರೆ ಏನೋ, ನಾವು ಈ ಲೈಫ್ ಲಾಂಗ್ ಏನು ಸಂಪಾದನೆ ಪಟ್ಟಿದ್ದೀವಲ್ಲ ಆ ದುಡ್ಡೆಲ್ಲ ಇನ್ವೆಸ್ಟ್ಮೆಂಟು 5 ನಿಮಿಷದಲ್ಲಿ ಹೋಗಿದೆ ಸರ್. ಗಾಡಿ ಹೊರೆ ಹೋಯ್ತು ಸರ್, ಮನೆ TV ಸಾಮಾನು ಒಡವೆ ಗಿಡವೆ ಎಲ್ಲ ಹೊಡ್ಕೊಂಡು ಹೋಗಿದೆ, ಡಾಕ್ಯುಮೆಂಟು ಏನು ಮಾಡಲಿ ಸರ್? ನಾವು ಇರೋದ ಭೂಮಿಯಲ್ಲಿ ಸಾಯೋದ? ದಯವಿಟ್ಟು ಬನ್ನಿ ಸರ್, ನಮ್ಮ ಮನೆ ಬಂದು ನೋಡಿ ಸರ್, ನೀವು ಬನ್ನಿ ಸರ್ ಪ್ಲೀಸ್. ಓಕೆ, ಇನ್ನು ಈ ಒಂದು ರಸ್ತೆಯ ಇನ್ನೊಂದು ಮನೆಯನ್ನು ಸಹ ನಾನು ತೋರಿಸ್ತೀನಿ. ಇಲ್ಲಿ ಈ ಮನೆಯಲ್ಲಿ ನೋಡ್ಬೋದು, ಈ ಮನೆ ಸ್ವಲ್ಪ ಹೈಟಲ್ಲಿ ಇದೆ. ಹೈಟಲ್ಲಿ ಇದ್ರೂ ಸಹ ಈ ಮನೆ ಒಳಗಡೆನೂ ಸಹ ನೀರು ನುಗ್ಗಿದೆ. ಮನೆ ಹೈಟ್ ಇದೆ ಸ್ವಲ್ಪ ರಸ್ತೆಗಿಂತ ಮೇಲೆ, ಆದ್ರೂ ಸಹ ಈ ಮನೆ ಒಳಗಡೆ ನೀರು ನುಗ್ಗಿ ಯಾವ ರೀತಿಯಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ, ಗಲೀಜಾಗಿ ಯಾವ ರೀತಿ ಮನೆ ಕಾಣ್ತಿದೆ. ಸದ್ಯ ಈಗ ಮನೆಯ ಒಳಗಡೆ ಎಲ್ಲವನ್ನು ಸಹ ಇಲ್ಲಿನ ಮನೆಯ ನಿವಾಸಿಗಳು ಕ್ಲೀನ್ ಮಾಡಿದ್ದಾರೆ. ಮನೆಯ ಪ್ರತಿಯೊಂದು ಜಾಗದಲ್ಲೂ ಸಹ ಈಗ ಮಳೆಯ ನೀರು ಒಳಗಡೆ ಹೋಗಿ ಇಲ್ಲಿನ ಒಂದು ಗಲೀಜು ವಾತಾವರಣವನ್ನು ಸೃಷ್ಟಿ ಮಾಡಿದೆ. ಸದ್ಯಕ್ಕೆ ಮನೆಯ ನಿವಾಸಿಗಳು 2 ಗಂಟೆ 3 ಗಂಟೆ ಸುಮಾರಿಗೆ ಈ ಒಂದು ಮಳೆಯ ಏನು ನೀರು ಬಂತು, ಎಲ್ಲರೂ ಸಹ ಎಚ್ಚರ ಆಗಿದ್ದಾರೆ. ಎಚ್ಚರ ಆಗಿ ಮಳೆಯ ನೀರಿಗೆ ಸ್ವಲ್ಪ ಹೆದರ್ಕೊಂಡು ಈಗ ಮತ್ತೆ ಮನೆಯ ಒಳಗೆ ನುಗ್ಗಿದಂತಹ ನೀರನ್ನೆಲ್ಲ ಹೊರಗಡೆ ಹಾಕಿದ್ದಾರೆ. ದೃಶ್ಯದಲ್ಲಿ ನೀವು ಗಮನಿಸಬಹುದು ಯಾವ ರೀತಿಯಾಗಿ ಮಳೆಯ ನೀರು ಒಳಗಡೆ ನುಗ್ಗಿ ಯಾವ ರೀತಿಯಂತ ಒಂದು ಅವಾಂತರವನ್ನ ಸೃಷ್ಟಿ ಮಾಡಿದೆ ಅಂತ ಹೇಳಿ. ಇಡೀ ಮನೆ ಪೂರ್ತಿ ಮಳೆಯ ನೀರು ತುಂಬಿಕೊಂಡಿರುವಂತದ್ದು. ಅಂದ್ರೆ ಸ್ವಲ್ಪ ಹೈಟ್ ಅಲ್ಲಿ ಇದೆ ಮನೆ, ಆದ್ರೂ ಸಹ ಈ ರೀತಿ ಬಂದಿದೆ ಅಂದ್ರೆ ಇಲ್ಲಿನ ಮಳೆಯ ಪರಿಸ್ಥಿತಿ ಆಗಿರ್ಬೋದು ಅಥವಾ ಮಳೆ ನೀರಿನ ಇಲ್ಲಿ ನಿಂತ್ಕೊಂಡಂತ ಪರಿಸ್ಥಿತಿನ ನಾವು ಗಮನಿಸಬಹುದು. ಇನ್ನ ಈ ಮನೆಯ ನಿವಾಸಿಗಳನ್ನ ನಾನು ಮಾತಾಡಿಸ್ತೀನಿ. ಮೇಡಮ್, ಎಷ್ಟೊತ್ತಲ್ಲಿ ಈ ರೀತಿ ಆಗ್ತು, ಏನೇನು ಸಮಸ್ಯೆ ಆಗಿದೆ? ನಿನ್ನೆಯಿಂದ ಹಿಂಗೆ ಇರುತ್ತೆ. ಬೆಳಗ್ಗೆ ಎಲ್ಲ ಕ್ಲೀನ್ ಮಾಡ್ಕೊಂಡ್ವಿ. ನಿನ್ನೆನಕ್ಕಿಂತ ಇವತ್ತು ಇನ್ನೂ ಜಾಸ್ತಿ, ತುಂಬಾನೇ ಜಾಸ್ತಿ ಬಂದವು. ಮಕ್ಕಳನ್ನೆಲ್ಲ ಮೇಲ್ ಹತ್ತಿಸಿದ್ವಿ, ವಯಸ್ಸಾದವ್ರನ್ನೆಲ್ಲ ಮೇಲ್ ಕಳಿಸಿದ್ವಿ. ಇವಾಗ ಎಷ್ಟು ಜನ ಇದ್ರಿ ಮನೆಯಲ್ಲಿ, ಏನೇನು ಸಮಸ್ಯೆ ಆಯ್ತು? ನಾವು 4-5 ಜನ ಇದೀವಿ. ಊರಿಂದ ಬಂದಾರೆ ಸರ್ ಮಕ್ಕಳು, ರಜಾ ಅಂತ. ಪಾಪ ಮಕ್ಕಳು ಅಳ್ತಾ ಇದ್ರೆ ಮೇಲ್ ಕಳಿಸ್ಬಿಟ್ಟಿದ್ದೀವಿ. ತುಂಬಾ ತೊಂದರೆ ಆಗ್ತೈತಿ, ತುಂಬಾನೇ ತೊಂದರೆ ಆಗ್ತೈತಿ. ಏನೇನು ಹಾನಿ ಆಗಿದೆ ಮೇಡಮ್ ನಿಮಗೆ? ತುಂಬಾ ಹಾನಿ ಆಗಿದೆ ಸರ್. ನಿನ್ನೆಲ್ಲ ಬಿದ್ದೋಗಿದ್ವು, ಎಲ್ಲ ಎತ್ತಿ ರಿಪೇರಿ ಮಾಡ್ಕೊಂಡು ಇವಾಗ ಜೋಡಿಸ್ಕೊಂಡ್ವಿ. ಮತ್ತೆ ಎಲ್ಲ ಫ್ರಿಜ್ಜು, ವಾಷಿಂಗ್ ಮಿಷಿನು ಎಲ್ಲ ತುಂಬ್ಕೊಂಡು ಬಿಟ್ಟಿದ್ದಾವೆ ಸರ್ ನೀರು. ಹಂಗಾಗಿ ತುಂಬಾ ಮತ್ತೆ ಇವತ್ತು ಹಂಗೆ ಆಗಿದೆ. ನಮ್ಗೆ ತುಂಬಾ ಭಯ ಆಯ್ತು ಸರ್ ಇವತ್ತು. ಓಕೆ, ಇದು ಇಲ್ಲಿನ ನಿವಾಸಿಗಳ ಮಾತುಗಳಾಗಿರುವಂತದ್ದು. ಸದ್ಯಕ್ಕೆ ಈ ಮನೆಯ ಪರಿಸ್ಥಿತಿ ನಾನು ತೋರಿಸ್ತಾ ಇದ್ದೀನಿ, ಯಾವ ರೀತಿಯಾಗಿ ಗಲೀಜು ವಾತಾವರಣ ಸೃಷ್ಟಿಯಾಗಿದೆ ಅಂತ ಹೇಳಿ. ಓಕೆ, ಇಲ್ಲಿನ ಮನೆಯ ಸಾಮಗ್ರಿಗಳಾಗಿರ್ಬೋದು ಅಥವಾ ರೇಷನ್ಸ್ ಆಗಿರ್ಬೋದು ಎಲ್ಲವೂ ಸಹ ಮಳೆಗೆ ಹಾನಿಯಾಗಿದೆ. ಇದರಿಂದ ಸ್ವಲ್ಪ ನಮಗೆ ಈ ರೀತಿಯಾಗಿ ಮಳೆ ನೀರು ಒಳಗಡೆ ನುಗ್ಗಿರೋದ್ರಿಂದ ನಮ್ಗೆ ಸ್ವಲ್ಪ ಹೆದರಿಕೆ ಆಗಿದೆ ಅಂತಲೂ ಸಹ ಅವರು ತಮ್ಮ ಅಳಲನ್ನ ತೋಡ್ಕೊಳ್ತಾ ಇರುವಂತದ್ದು. ಇನ್ನು ಈ ರಸ್ತೆಯಲ್ಲಿ ಇನ್ನೂ ಸಹ ಮಳೆ ಈಗ ಸ್ವಲ್ಪ ಕಡಿಮೆ ಆಗಿದೆ, ಆದ್ರೂ ಸಹ ಮನೆ ಇಲ್ಲಿನ ನೀರು ಯಾವ ರೀತಿ ನಿಂತಿದೆ ಅಂತ ನೋಡ್ಬೋದು. ಇನ್ನೊಂದು ಮನೆಯನ್ನು ಸಹ ನಾನು ತೋರಿಸ್ತಾ ಇದ್ದೀನಿ. ಈ ಮನೆಯ ಒಳಗಡೆನೂ ಸಹ ಮಳೆಯ ನೀರು ನುಗ್ಗಿ, ಅಂದ್ರೆ ಇಲ್ಲಿ ಮೋರಿ ನೀರಾಗಿರ್ಬೋದು ಜೊತೆಗೆ ಮಳೆ ನೀರಾಗಿರ್ಬೋದು ಎರಡೂ ಸಹ ಇಲ್ಲಿನ ಹೈಟ್ ಅಲ್ಲಿ ಇದ್ದಂತಹ ಮನೆಗಳಿಗೂ ಸಹ ನುಗ್ಗಿ ಒಳಗಡೆ ಹೋಗಿ ಯಾವ ರೀತಿಯಾದಂತಹ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಿದೆ, ಅವ್ರಿಗೆ ಯಾವ ರೀತಿಯಾದ ಸಮಸ್ಯೆಗಳನ್ನ ಸೃಷ್ಟಿ ಮಾಡಿದೆ ಅಂತ ಹೇಳಿ ದೃಶ್ಯದಲ್ಲೇ ನಮಗೆ ಗೊತ್ತಾಗ್ತಾ ಇದೆ. ಇನ್ನು ಈ ಅಗ್ನಿಶಾಮಕ ದಳದ ಸಿಬ್ಬಂದಿ ಕಾರ್ಯಾಚರಣೆಯನ್ನ ನಾವು ನೋಡೋದಾದ್ರೆ ಇಲ್ಲಿನ ಸುಮಾರು ಒಂದು 5 ರಿಂದ 6 ಅಗ್ನಿಶಾಮಕ ದಳದ ಸಿಬ್ಬಂದಿ ಕರೆ ಮಾಡಿದ ತಕ್ಷಣ ಈ ಒಂದು ಸ್ಥಳಕ್ಕೆ ಬಂದಿದ್ದಾರೆ. ಸ್ಥಳಕ್ಕೆ ಬಂದು ಮೋಟರ್ನ ಹಾಕಿ ಇಲ್ಲಿ ನೀರು ನಿಂತಿದ್ದಂತಹ ಏನಿದೆ ಈ ನೀರನ್ನೆಲ್ಲ ಈ ರಸ್ತೆಗೆ ಹೊರಗಡೆ ಹಾಕುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಮನೆಗಳಿಗೆ ನುಗ್ಗಿದಂತಹ ನೀರುಗಳನ್ನು ಸಹ ಹೊರಗಡೆ ಹಾಕುವಂತಹ ಕೆಲಸವನ್ನ ಮಾಡ್ತಾ ಇರೋದು. ಸದ್ಯಕ್ಕೆ ಈ ಒಂದು ಪರಿಸ್ಥಿತಿ ಈ ಮಳೆಯ ನೀರು ತುಂಬಿದೆ. ಇದು ಇನ್ನೂ ಸಹ ಒಂದು 2 ರಿಂದ 3 ಗಂಟೆಗಳ ಕಾಲ ಇಲ್ಲಿ ನಿಂತ್ಕೊಳ್ಳುವಂತಹ ಸ್ಥಿತಿ ಇದೆ. ಆ ರೀತಿಯಂತಹ ಒಂದು ಇಲ್ಲಿನ ಪರಿಣಾಮ ಇಲ್ಲಿ ಕಾಣ್ತಾ ಇರುವಂತದ್ದು. ಇದಿಷ್ಟು ಸದ್ಯಕ್ಕೆ ಈ ಒಂದು ಲಕ್ಸಂದ್ರ ಬಡಾವಣೆಯಲ್ಲ ಇರುವಂತಹ ಈ ಒಂದು ಪುಕ್ರಾಜ್ ಬಡಾವಣೆಯಲ್ಲಿ ಕಂಡು ಬಂದಿರುವಂತಹ ದೃಶ್ಯ. ಒಟ್ಟಾರೆ ಮಳೆಯ ಅಬ್ಬರಕ್ಕೆ ಇಲ್ಲಿನ ನಿವಾಸಿಗಳು ಪರದಾಡುವಂತಹ ಸ್ಥಿತಿ ಮಧ್ಯರಾತ್ರಿಯ ನಂತರ ಸೃಷ್ಟಿಯಾಗಿದೆ. ಕ್ಯಾಮರಾಮನ್ ಮುತ್ತು ಜೊತೆ ಪ್ರದೀಪ್ ಚಿಕಾಟಿ, TV9 ಬೆಂಗಳೂರು.